ನಮ್ಮ ಸಂಸ್ಕೃತಿ ದೇವರೊಡನೆ ಪ್ರಾರ್ಥನೆ ಮಾಡು. ಇಂದಿನ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ತಿಳಿದುಕೊಂಡ ಪ್ರಕಾರ ನಿನ್ನೆಯಿಂದ ವಿಪರೀತ ಮಳೆ ಇತ್ತು. ಅದೊಂದು ಶುಭ ಸಂದೇಶ ಕೂಡ ಆಗಿರಬಹುದು. ಈಗ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಈ ನುಡಿಗಳು, ಈ ಮನಗಳು, ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು, ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ಈ ನುಡಿಗಳು, ಈ ಮನಗಳು, ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು, ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ನಿಶಬ್ದ ನೆನಪೊಂದ ನನ್ನೊಳಗೆ ಇರಿಸು, ನಿನ್ನೊಡನೆ ಅನುಭವಕ್ಕೆ. ಕಣ್ಣೀರ ಮುಸುಕಲ್ಲಿ ನಗುವೊಂದ ಇರಿಸು, ಈ ಬಾಳ ಸಂಸ್ಕಾರಕ್ಕೆ. ಎಲ್ಲರಿಗೂ ಇಂದಿನ ಶುಭ ದಿನದ ನಮನಗಳು. ಕ್ರೀಡೆಯಿಂದ ಆರೋಗ್ಯ, ಕ್ರೀಡೆಯಿಂದ ಸಮೃದ್ಧಿ. ಇಂದಿನ ಉಳ್ಳಾಲ ಎ ವಲಯದ ಕ್ರೀಡಾಕೂಟದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಸಂತ ಸೆಬಾಸ್ಟಿಯನ್ ಇಗರ್ಜಿ ಪೆರ್ಮನ್ನೂರು ಇಲ್ಲಿಯ ಪ್ರಧಾನ ಧರ್ಮಗುರುಗಳು ಹಾಗೂ ನಮ್ಮ ಸಮೂಹ ಸಂಸ್ಥೆಗಳ ಸಂಚಾಲಕರುಗಳಾದ ನಮ್ಮೆಲ್ಲರ ಕಾರ್ಯಕ್ರಮಗಳಿಗೆ ತುಂಬು ಹೃದಯದ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಿರುವ ನಮ್ಮ ಪರಿಸರದ ಜನತೆಗೆ ಅಚ್ಚುಮೆಚ್ಚಿನವರಾದ ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನ ಇವರಿಗೆ ಇಲ್ಲಿ ನೆರೆದ ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಈ ಕ್ರೀಡಾಕೂಟದಲ್ಲಿ ಪ್ರಾಸ್ತಾವಿಕ ಭಾಷಣ. ಬಿಸಿಲಿದೆ, ಮಳೆ ಬರುವ ಲಕ್ಷಣ ಇದೆ. ಆದ್ದರಿಂದ ಕೇವಲ 2 ನಿಮಿಷದಲ್ಲಿ ಈ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಮುಗಿಸಬೇಕಾಗಿ ತ್ಯಾಗಂ ಸರ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು. ಗೌರವಾನ್ವಿತ ಅತಿಥಿ ಅಭ್ಯಾಗತರೆ, ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂಥ ಎಲ್ಲ ಪುಟಾಣಿ ಮಕ್ಕಳೇ,
ವಿವಿಧ ಶಾಲೆಗಳಿಂದ ಬಂದಿರುವಂಥ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ದೈಹಿಕ ಶಿಕ್ಷಣ ಶಿಕ್ಷಕರೇ ಹಾಗೂ ಮೇಲ್ವಿಚಾರಕರೇ, ನನ್ನ ಎಲ್ಲ ಪದಾಧಿಕಾರಿಗಳು, ಮಿತ್ರರೇ, ಮಕ್ಕಳೇ, ಬಹಳ ನಿಮಗೆಲ್ಲರಿಗೂ ಇವತ್ತು ಬಹಳ ಸಂಭ್ರಮದ ವಾತಾವರಣ. ಯಾಕೆ ಅಂತಂದರೆ ನೀವು ವರ್ಷ ಇಡೀ ಒಂದು 2-3 ತಿಂಗಳಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀರಿ ಆ ಪ್ರತಿಭೆಯನ್ನು ಹೊರಚೆಲ್ಲುವಂಥ ಒಂದು ಅವಕಾಶಕ್ಕೆ ಸೂಕ್ತವಾದಂಥ ವೇದಿಕೆ. ವಿಶೇಷವಾಗಿ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ತಾಲೂಕಲ್ಲಿ ಹೈಯೆಸ್ಟ್ ಈ ಒಂದು 7 ತಾಲೂಕಲ್ಲಿ ಮಂಗಳೂರು ದಕ್ಷಿಣ ವಲಯ ಸುಮಾರು 59 ಪಂದ್ಯಾಟಗಳನ್ನು ಸಂಘಟಿಸುವಂಥ ಕೀರ್ತಿಗೆ ಪಾತ್ರರಾಗಿದೆ. ಮಂಗಳೂರು ದಕ್ಷಿಣ ವಲಯ ಹೈಯೆಸ್ಟ್ ಅಂತ ಹೇಳಿದ್ರೆ ಈ ವರ್ಷ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ವಿಭಾಗ ಮಟ್ಟ, ಎಲ್ಲ ತಾಲೂಕು ಮಟ್ಟದಿಂದ ಹಿಡಿದು ವಲಯ ಮಟ್ಟ ಟೋಟಲ್ 59 ಪಂದ್ಯಾಟಗಳು ಕ್ರೀಡಾಕೂಟಗಳು ಸೇರಿ ಇವತ್ತು 55ನೇ ಪಂದ್ಯಾಟ. ಇನ್ನೆರಡು ವಲಯ ಮಟ್ಟದುಂಟು, ಒಂದು ತಾಲೂಕು ಮಟ್ಟದುಂಟು, ಮತ್ತೊಂದು ರಾಜ್ಯ ಮಟ್ಟದ ನೆಟ್ಟುಬಾಲ್ ಇದೆ. ಅಲ್ಲಿಗೆ ಈ ತಾಲೂಕಲ್ಲಿ ನಡೆಯುವಂಥ ಕ್ರೀಡಾಕೂಟಗಳು ಅಂತಿಮ ಸ್ಪರ್ಶವನ್ನು ಕಾಲ್ತದೆ. ವಿಶೇಷವಾಗಿ ಇವತ್ತು ಉಳ್ಳಾಲ ಎ ಹೋಬಳಿಯ ಹಲವಾರು ಕ್ರೀಡಾಪಟುಗಳು ಬರಬೇಕಿತ್ತು. ಇವತ್ತು ಇಲಾಖೆಯಲ್ಲೇ ಗೊಂದಲ, ಯಾವಾಗ ಪರೀಕ್ಷೆ, ಯಾವಾಗ ರಜೆ, ಯಾವಾಗ ಟ್ರಾನ್ಸ್ಫರ್, ಯಾವಾಗ ಎತ್ತಂಗಡಿ, ಯಾವಾಗ ಏನು ಅಂತೇಳಿ ಇಲಾಖೆಗೆ ಸರಿಯಾದ ಸ್ಪಷ್ಟವಾದ ನಿಲುವಿಲ್ಲದ ಕಾರಣ, ವ್ಯವಸ್ಥೆಯಲ್ಲೇ ಆಗುವಂಥ ಗೊಂದಲ ಇದ್ದ ಕಾರಣ ಇವತ್ತು ಮಕ್ಕಳಲ್ಲಿ ಕೂಡ ಗೊಂದಲ. ನಾವೆಲ್ಲರೂ ಈಗ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುವುದು. ವಿಶೇಷವಾಗಿ ನಾವು ಇವತ್ತು ಅಭಿನಂದಿಸಬೇಕಾದ್ದು ನೋಡಲ್ ಅಧಿಕಾರಿಗಳನ್ನ ನಾವು ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ ಕಳೆದ 4 ವರ್ಷಗಳಿಂದ ನಮ್ಮ ಪ್ರಮೋದ್ ಅವರು, ಅವರಿಗೆ ನಮ್ಮ ಸಲ್ದಂಡ್ರವರಿಗೆ ಗೊತ್ತಿದೆ, ಮುಖ್ಯೋಪಾಧ್ಯಾಯರಿಗೆ ಗೊತ್ತಿದೆ, ಇವತ್ತು ಈ ದೈಹಿಕ ಶಿಕ್ಷಣ ಈ ಒಂದು ವ್ಯವಸ್ಥೆಯಲ್ಲಿ ಕ್ರೀಡಾಕೂಟಗಳನ್ನು ಭಾಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಬೇಕು ಅಂತಂದರೆ ಕೇವಲ ಪರೀಕ್ಷಣಾಧಿಕಾರಿಗಳಾಗಲಿ, BOಗಳಾಗಲಿ ಇವರೆಲ್ಲ ಇದ್ದರೆ ಸಾಲದು. ಅದರಲ್ಲಿ ನೋಡಲ್ ದೈಹಿಕ ಶಿಕ್ಷಕರುಗಳನ್ನು ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟ ಕೂಡಲೇ ಅದು ವ್ಯವಸ್ಥಿತವಾಗಿ ನಡೀತದೆ ಅನ್ನೋ ದೃಷ್ಟಿಯಲ್ಲಿ ಉಳ್ಳಾಲ ವಲಯದಲ್ಲಿ ಒಂದು B ಹೋಬಳಿಯಲ್ಲಿ ಮೋಹನ್ ಶಿರ್ಲಾಲ್, ಮತ್ತೊಂದು A ಹೋಬಳಿಯಲ್ಲಿ ನಮ್ಮ ಪ್ರಮೋದ್ ಅವರ ನೇತೃತ್ವದಲ್ಲಿ ಕಳೆದ 4 ವರ್ಷಗಳಿಂದ ಪ್ರಮೋದ್ ಅವರು ಕಷ್ಟಪಡುವಂಥ ರೀತಿ ಆ ಶಾಲೆಯಲ್ಲೂ ಕೂಡ ಬೈಗಳು ತಿಂದಿರ್ಬೋದು. ಆದರೆ ಎಲ್ಲ ಕ್ರೀಡಾಕೂಟಗಳು ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಮೋದ್ ಅವರ ಒಂದು ಇರುವಿಕೆ ಮತ್ತು ಅವರ ಮಾರ್ಗದರ್ಶನ, ಅವರ ಒಂದು ಆ್ಯಕ್ಟಿವಿಟೀಸ್, ಅವರು ಹೋಗುವಂಥ ದಾರಿಯ ಮೇಲೆ ಅದು ಒಳ್ಳೆಯ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತದೆ. ಆ ನೆಲೆಯಲ್ಲಿ ನಮ್ಮ ಪ್ರಮೋದ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಮಾರ್ಗದರ್ಶಕರು ಉರ್ಬನ್ ಸರ್ ಅವರು ಪ್ರೌಢಶಾಲಾ ವಿಭಾಗದ ಎಲ್ಲ ಕ್ರೀಡಾಕೂಟ ಬರುವ ವರ್ಷ ರಿಟೈರ್ಡ್ ಅವರು, ಆದರೂ ಕೂಡ ಅವರ ಒಂದು ಕ್ರಿಯಾಶೀಲತೆ ನಾವು ಮೆಚ್ಚಲೇಬೇಕು. ನಮ್ಮ ಉರ್ಬನ್ ಸರ್ ಅವರ ನೋಡಿ, ಅವರಿಗೆ ಪ್ರಾಯ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಮುಖ ನೋಡಿದರೆ, ದೇಹ ನೋಡಿದರೆ ಇನ್ನೂ ಕೂಡ 10 ವರ್ಷ ಕೊಡಬೇಕಿತ್ತು. ಇವತ್ತು ರಿಟೈರ್ಡ್ ಆಗೋದು ಬೇಗ. ರಿಟೈರ್ಡ್ ನಾನು ನನ್ನ ಲೆಕ್ಕದಲ್ಲಿ ಏನಂದರೆ ಅವರ ಆರೋಗ್ಯ ನೋಡಿಬಿಟ್ಟು ರಿಟೈರ್ಮೆಂಟ್ ಕೊಡಬೇಕು, ಪ್ರಾಯ ನೋಡಿ ಕೊಡಬಾರ್ದು. ಆ ನೆಲೆಯಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿದ ಹೋಲಿ ಏಂಜಲ್ಸ್ ಇವರಿಗೆ ನಮ್ಮ ಇಲಾಖೆ ಹಾಗೂ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸಿ ನಮಸ್ಕಾರ. ಚಪ್ಪಾಳೆ ತಟ್ಟಿ ಮಕ್ಕಳು. ಎರಡು 2018-19 ಸಾಲಿನ ಉಳ್ಳಾಲ ಎ ವಲಯದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ
ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಕ್ರೀಡೆಗಿರುವಂತಹ ಶಕ್ತಿಯನ್ನು ಯಾವುದು ತೋರಿಸಿದೆ ಹೇಳಿದರೆ ನನ್ನ ಉಪಸ್ಥಿತಿ. ಯಾಕೆ ಹೇಳಿದರೆ ನಿನ್ನೆಯೂ ಸರಿಯಾಗಿ ಬಂದಿದ್ದೆ, ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆಯಿಂದಲೇ ಬಂದಂಥದ್ದು. ಮತ್ತು ಇವತ್ತು ಬರುವ ಯೋಜನೆ ಇರಲಿಲ್ಲ, ಆದರೆ ಕೇವಲ ಒಂದು 10 ಸೆಕೆಂಡಿಂದ 15 ಸೆಕೆಂಡ್ಗಳವರೆಗೆ ಅವರ ಜೊತೆಗೆ ಮಾತುಕತೆ ನಡೆಸಿದಂಥ ಅವ್ರು ಕರೆದಂತಹ ರೀತಿ, ಸರ್ ಬರ್ತೀರಲ್ಲ ಹೇಳುವಾಗ ಇಲ್ಲ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ಆ ಮಾತಲ್ಲೇ ಒಂದು ವಿಶೇಷತೆ ಇತ್ತು. ನಾವು ಕ್ರೀಡೆ ಹೇಳುವಾಗ ಸಾಕಷ್ಟು ಮೌಲ್ಯಗಳ ಬಗ್ಗೆ ಮಾತಾಡ್ತೇವೆ, ಶಿಸ್ತು, ಪ್ರಾಮಾಣಿಕತೆ, ಬದ್ಧತೆ ಎಲ್ಲ ಮಾತಾಡ್ತೇವೆ. ಅದರ ಜೊತೆಗೆ ಸೇರಿರುವಂತಹ ಕೆಲವು ಮೌಲ್ಯಗಳನ್ನು ಮಾತ್ರ ನಾನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಅದೊಂದು ವಿಶೇಷವಾದಂಥ ಶಕ್ತಿ ಕ್ರೀಡೆಯಲ್ಲಿರುವಂಥದ್ದು. ಮಕ್ಕಳೇ, ನಾವೆಲ್ಲರೂ ಗಮನಿಸಬೇಕಾದಂಥದ್ದು. ಹೆಚ್ಚು ಕಡಿಮೆ ಅರ್ಧ ಗಂಟೆಯಿಂದ ನಿಂತಿದ್ದೀರಿ ನೀವು. ಸಾಮಾನ್ಯವಾಗಿ ಕಲಿಕೆಯಲ್ಲಿ ಮುಂದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಸಾಧ್ಯ ಆಗಲಿಕ್ಕಿಲ್ಲ. ಕ್ರೀಡೆಯನ್ನು ಜೀವನದ ಭಾಗವನ್ನು ಆಗಿಸಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಒಂದು ಮಾತಿದೇನು ಹೇಳಿದರೆ, ಶಾಲೆಯಲ್ಲಿ ಬೆಳಗ್ಗಿನ ಬೆಲ್ ಮಕ್ಕಳಿಗೆ ತುಂಬ ಸಂತೋಷ ಕೊಡಬೇಕಂತ, ನಗುಮುಖದಿಂದ ಮಕ್ಕಳಿರುವ ಹಾಗೆ ಮಾಡಬೇಕಂತ ಸಂಜೆಯ ಬೆಲ್ ಮಕ್ಕಳು ಅತ್ಯಂತ ಬೇಸರ, ಅಯ್ಯೋ ಶಾಲೆ ಮುಗ್ದು ಹೋಯ್ತಾ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸುವಾಗಿರಬೇಕಂತೆ. ಅದು ತುಂಬ ದೊಡ್ಡ ಆದರ್ಶ ಆಯ್ತು. ಇವತ್ತು ಆ ಸ್ಥಿತಿ ಇಲ್ಲ. ಮಕ್ಕಳಿಗೆ ಸಂತೋಷ ಕೊಡುವಂಥದ್ದು ಯಾವುದು ಹೇಳಿದರೆ, ನಾನು ಈಗ ತೊಕ್ಕೊಟ್ಟಿಂದ ಬರುವಾಗ ಪರಿಸರ ನೋಡ್ತಾ ಬಂದೆ. ಮಕ್ಕಳಿರುವಂತಹ ಉಲ್ಲಾಸ, ಈ ದಿನದಲ್ಲಿರುವಂತಹ ಒಂದು ಆ ಸ್ಫೂರ್ತಿ, ಅದು ಕ್ರೀಡೆ ಕೊಟ್ಟಂತಹದ್ದು. ನಮ್ಮ ಶಿಕ್ಷಣ ವ್ಯವಸ್ಥೆ ಮಕ್ಕಳಲ್ಲಿ ಅಂತಹ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಖಂಡಿತವಾಗಿ ಸೋತು ಹೋಗಿದ್ರೆ ನಾವು ಒಪ್ಪಿಕೊಳ್ಳಲೇಬೇಕು. ಅದು ಯಾಕೆ ಅಂತ ಹೇಳಿದರೆ, ಕ್ರೀಡೆ ಕೊಡುವಂತಹ ಆದ್ಯತೆ ಕಡಿಮೆ ಆದ್ದರಿಂದಾಗಿ ಆಗಿದೆ ಅಂತ ನಾನು ಖಂಡಿತವಾಗಿ ನಾನು ಒಪ್ಪಿಕೊಳ್ತೇನೆ. ಹಾಗಿರುವಾಗ ಇಂತಹ ಒಂದು ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಈ ಹಿಂದೆ ಇದೆ. ಆ ಸಂಸ್ಥೆಯವರು ಸಾಕಷ್ಟು ಯೋಜನೆಯನ್ನು ಹಾಕಿಕೊಂಡು ಎಲ್ಲ ದೈಹಿಕ ಶಿಕ್ಷಕರನ್ನು ಒಟ್ಟು ಮಾಡಿಕೊಂಡು ಇಷ್ಟೊಂದು ಮಾಡಬೇಕಿದ್ದರೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಇಲಾಖೆಯ ಪರವಾಗಿ ಅಭಿನಂದನೆಯನ್ನು, ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಉಂಟು. ತ್ಯಾಗಂ ಸರ್ ಹೇಳಿದ ಹಾಗೆ ಗೊಂದಲಗಳು, ವರ್ಗಾವಣೆ, ಅದು ಇದು ಎಲ್ಲದರ ನಡುವೆಯೂ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಬೇಕಿದ್ರೆ ಅಲ್ಲಿರುವಂತಹ ಪ್ರಯತ್ನವನ್ನೆಲ್ಲವನ್ನು ಸ್ಮರಿಸ್ತಾ ನಾನು ಇಲಾಖೆಯ ಪರವಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ದಿನದ ಕಾರ್ಯಕ್ರಮಗಳು ಸುಸೂತ್ರವಾಗಿ ಜರುಗಲಿ. ನಾವೇನು ಮೌಲ್ಯಗಳನ್ನು ಹೇಳ್ತೇವೋ, ಸೋಲನ್ನು ಸ್ವೀಕರಿಸುವಂಥ ಮನೋಭಾವನೆ, ಮತ್ತೊಬ್ಬರ ಗೆಲುವನ್ನು ಆಹ್ಲಾದಿಸುವಂಥ, ಸಂಭ್ರಮಿಸುವಂಥ ಮನೋಭಾವನೆ ನಮ್ಮಲ್ಲಿ ಬೆಳಗಲಿ ಅಂತ ಆಲಿಸ್ತಾ, ಕಾರ್ಯಕ್ರಮ ಸಂಯೋಜಕರಿಗೂ ಸಂಸ್ಥೆಯವರಿಗೂ ಎಲ್ಲರಿಗೂ ಇಲಾಖಾ ಪರವಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಫ್ರೆಂಡ್ಸ್ ಅವೇಷನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು, ಪೆರ್ಮನೂರು ಧರ್ಮ ಕೇಂದ್ರದ ಪ್ರಧಾನ ಗುರುಗಳು, ಮಂಗಳೂರು ದಕ್ಷಿಣ ವಲಯದ ಪ್ರಧಾನ ಗುರುಗಳಾದ ವಂದನೆಯ ಫಾದರ್ ಡಾಕ್ಟರ್ JB ಸಲ್ಡಾನ. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಾದರೆ ಅವರ ನಿರಂತರ ಪ್ರಯತ್ನ, ಅವರ ಮಾರ್ಗದರ್ಶನ, ಅವರ ಪ್ರೋತ್ಸಾಹ ಮತ್ತು ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಸೇರಿಕೊಂಡು ಅನೇಕ ಬಾರಿ ಸಭೆಗಳನ್ನು ನಡೆದು ಈ ಕ್ರೀಡಾಕೂಟವು ಯಶಸ್ವಿ ಆಗಬೇಕೆಂಬ ಅವರ ಮಹದಾಸೆ ಇವತ್ತು ಈಡೇರುತ್ತಾ ಇದೆ. ಇದೀಗ ಅಧ್ಯಕ್ಷರ ಬಹಳಷ್ಟು ಚಲೋದಾದ ರೀತಿಯಲ್ಲಿ ಈ ಉದ್ಘಾಟನಾ ಸಮಾರಂಭವನ್ನು, ಇಡೀ ದಿನದ ಕ್ರೀಡೋತ್ಸವವನ್ನು ನೀವು ಹಮ್ಮಿಕೊಂಡಿದ್ದೀರಾ. ನನಗಂತೂ ಬಹಳಷ್ಟು ಸಂತೋಷವಾಗಿದೆ. ಒಂದು ಕಡೆಯಲ್ಲಿ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ, ಇನ್ನೊಂದೆಡೆ ನಮ್ಮ ಕ್ರೀಡಾ ಇಲಾಖೆ, ನಮ್ಮ ಸರ್ಕಾರ ಒಟ್ಟಿಗೆ ಸೇರಿ ಒಂದು ವಿಶೇಷ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀರಾ. ಉಳ್ಳಾಲದ ಎ ವಲಯಕ್ಕೆ ಇಲ್ಲಿರುವ ಮಕ್ಕಳಿಗೆ ಒಂದು ಬಹಳಷ್ಟು ಅರ್ಥಭರಿತವಾದ ಕ್ರೀಡೋತ್ಸವ ನೀವು ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಶುಭವಾಗಲಿ ಎಂಬುದು ನನ್ನ ಹಾರೈಕೆ ಆಗಿದೆ. ಮುದ್ದು ಮಕ್ಕಳೇ, ನಿಮಗೆ ನಾನು ಉದ್ದದ ಭಾಷಣ ನೀಡಲು ಹೋಗುವುದಿಲ್ಲ. ಶಾಲೆಯಲ್ಲಿ ಬೆಂಚಿನ ಮೇಲೆ ಕುಳಿತುಕೊಂಡು ಕೇವಲ ಪಾಠ ಕಲಿತರೆ ಸಾಕಾಗುವುದಿಲ್ಲ. ಇಂದಿನ ಈ ಸಮಾಜದಲ್ಲಿ ನಾವು ನಾಯಕರುಗಳಾಗಿ ಬೆಳೆಯಬೇಕಾದ್ರೆ ನಮ್ಮ ಪಾಠದ ಜೊತೆಗೆ ಆಟೋಟ ಸ್ಪರ್ಧೆಗಳು, ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಅತಿ ಅಗತ್ಯ. ಎಲ್ಲ ಸ್ಪರ್ಧೆಗಳೊಡನೆ ನಾವು ಜೀವನದ ಪಂಥಾಹವನ್ನು ಸ್ವೀಕರಿಸಿ ಜಯಶಾಲಿಯಾಗಲು ಒಂದು ಸೂಕ್ತ ಮಾರ್ಗವನ್ನು ನಮ್ಮ ಅಧ್ಯಾಪಕ ವೃಂದದವರು, ನಮ್ಮ ಸರ್ಕಾರ, ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಶಾಲೆಗಳು ಇಂಥ ಒಂದು ಸೂಕ್ತವಾದ ಸಂದರ್ಭ ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ನೀವು ಪಡೆದುಕೊಂಡು ನೀವು ಜಯಶಾಲಿ ಆಗಬೇಕಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಹನಿಗಳು ಕೂಡಿದರೆ ಹಳ್ಳ, ತೆನೆಗಳು ಗೂಡಿದರೆ ಬಳ್ಳ. 10 ಕೈಗಳಿಗೆ 10 ಆನೆ ಬಲ ಹೊಂದಿದೆ.
ವಿದ್ಯಾಕೇಂದ್ರಗಳಲ್ಲಿ ನಡೆಯುವ ಇಂತಹ ಉತ್ಸವಗಳಿಗೆ ಮೆರುಗನ್ನು ನೀಡಿದವರ ಉಪಕಾರ ಸ್ಮರಣೆ ಮಾಡುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವೂ ಹೌದು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಆಶೀರ್ವಾಚನ ನೀಡಿದ ಸಮೂಹ ಸಂಸ್ಥೆಗಳ ರೂವಾರಿಯಾಗಿರುವ ಗೌರವಾನ್ವಿತ ರೆವರೆಂಡ್ ಫಾದರ್ ಡಾಕ್ಟರ್ JB ಸಲ್ಡಾನಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮನ್ವಯ ಅಧಿಕಾರಿಯವರಾದ ಶ್ರೀ ಪ್ರಶಾಂತ್ ಇವರಿಗೆ ಧನ್ಯವಾದಗಳು. ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಹರ್ಷಲತಾ, ಶ್ರೀಮತಿ ನಳಿನಿ ಇವರಿಗೆ ಧನ್ಯವಾದಗಳು. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ಜಹೀರಾ ಹಾಗೂ ಎಲ್ಲ ಸದಸ್ಯರಿಗೂ ವಂದನೆಗಳು. ಅರ್ಪಣೆ ಮಾಡಿದಂಥ ತಮಗೂ ಧನ್ಯವಾದಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ವಿದ್ಯಾರ್ಥಿಗಳು ಯಾರು ಉಪಹಾರವನ್ನು ಸ್ವೀಕರಿಸಲಿಲ್ಲ, ಅವರು ಆದಷ್ಟು ಬೇಗ ಉಪಹಾರವನ್ನು ಸ್ವೀಕರಿಸಲು ನಮ್ಮ ಬಲಬದಿಗೆ ಹೋಗೋದು. ಯಾರು ಉಪಹಾರವನ್ನು ಸ್ವೀಕರಿಸಿದಿರಾ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಸಜ್ಜಾಗುತ್ತೆ.
Lane number 4, ಅನುದಾನ ರಹಿತ ಇಂಗ್ಲಿಷ್ ಮೀಡಿಯಂ. ಪ್ರವೀಣ್ ಸರ್ ರೆಡಿ.
ಪ್ರಾಥಮಿಕ ಶಾಲೆ ಪೆರಮನೂರು ಇಲ್ಲಿಯ ವಿದ್ಯಾರ್ಥಿನಿ ಸುಮಾರು 11.64 ದೂರ ಎಸೆಯುವುದರಿಂದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವವನ್ನು ಸ್ವೀಕರಿಸ್ತಾ ಇದ್ದಾಳೆ. ದ್ವಿತೀಯ ಸ್ಥಾನವನ್ನು ಪಡೆದ ಫಾತಿಮಾ ಸನಾ ಹಜರತ್ ಉಳ್ಳಾಲ ಇಲ್ಲಿಯ ವಿದ್ಯಾರ್ಥಿನಿ ಸುಮಾರು 12.34 ಮೀಟರ್ ಎಸೆಯುವುದರೊಂದಿಗೆ ದ್ವಿತೀಯ ಸ್ಥಾನ, ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ. ಪ್ರಥಮ ಸ್ಥಾನವನ್ನು ವಿಶಾಲ್ ಶೈನಾ ಮೊಂತೆರೋ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನೂರು ಇಲ್ಲಿಯ ವಿದ್ಯಾರ್ಥಿನಿ ಸುಮಾರು 13.77 ಮೀಟರ್ ಎಸೆಯುವುದರೊಂದಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾಳೆ. ಅಥ್ಲೆಟ್ ಅಟೆನ್ಷನ್ ಸೆಲ್ಯೂಟ್ ಆರ್ಡರ್. ಅಭಿನಂದನೆಗಳು ವಿದ್ಯಾರ್ಥಿ. ಓಡುವುದರೊಂದಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ತಪ್ಸೀರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನ್ನೂರು ಇಲ್ಲಿಯ ವಿದ್ಯಾರ್ಥಿನಿ ತಪ್ಸೀರಾ. ಇವಳಿಗೆ ನಮ್ಮ ಗೌರವ ಸಲಹೆಗಾರರಾದ ಲೋಕನಾಥ್ ರೈಗಳು ಚಿನ್ನದ ಪದಕ, ಪ್ರಶಸ್ತಿ ಪತ್ರ ನೀಡಿ ಗೌರವಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದ ಆಯಿಷಾ ಸುಹಾನಾ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ, ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ಶ್ರೀಯುತ ಲೋಕನಾಥ್ ರೈ ಅವರಿಂದ. ತೃತೀಯ ಸ್ಥಾನವನ್ನು ಪಡೆದವಳು ವಿಶಾಲಿ ಸಲ್ವಿಟಾ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನೂರು, ಕಂಚಿನ ಪದಕ, ಪ್ರಶಸ್ತಿ ಪತ್ರ, ಗೌರವ. ಅಥ್ಲೆಟ್ ಅಟೆನ್ಷನ್ ಸೆಲ್ಯೂಟ್ ಆರ್ಡರ್. ಅಭಿನಂದನೆಗಳು. ಪ್ರಣವ್ ಅವರಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ಶ್ರೀಯುತ ಪುರುಷೋತ್ತಮ್ ಅವರಿಂದ ಆಗ್ತಾ ಇದೆ. ಕ್ರಾಸ್ತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನೂರು ಇಲ್ಲಿನ ವಿದ್ಯಾರ್ಥಿ, ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ಡೆನ್ಸನ್ ಕ್ರಾಸ್ತ. ಪ್ರಥಮ ಸ್ಥಾನವನ್ನು ಸೌರವ್ ಸಿದ್ದಣ್ಣ ಹಂಚಿನಾಳ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ, ಚಿನ್ನದ ಪದಕ, ಪ್ರಶಸ್ತಿ ಪತ್ರದ ಗೌರವ. ಅಥ್ಲೆಟ್ಸ್ ಅಟೆನ್ಷನ್ ಸೆಲ್ಯೂಟ್ ಆರ್ಡರ್. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. ನೆನಪಿನ ಕಣಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆ. 100 ಮೀಟರ್ ರಿಲೇಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರೌಢಶಾಲಾ ನೋಡಲ್ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಉರ್ಬನ್ ಮಸ್ಕರಣ್ಣ ಸರ್ ಅವರು ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ದ್ವಿತೀಯ ಸ್ಥಾನವನ್ನು ಪಡೆದಂತಹ ಹಜರತ್ ಸೈಯದ್ ಮದನಿ, ಅಲ್ಲಿ ಮಕ್ಕಳು ಇಲ್ಲ, ಟೀಚರ್ ದೈಹಿಕ ಶಿಕ್ಷಣ ಶಿಕ್ಷಕಿಯವರು ಈ ಒಂದು ಅವರಿಂದ. ಒಬ್ಬ ಒಳ್ಳೆಯ ನುರಿತ ಅನುಭವಿ, ಅದು ಮಾತ್ರ ಅಲ್ಲದೆ ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸಿಕೊಟ್ಟಂತ ಪ್ರೀತಿಗೆ ಪಾತ್ರರಾದಂಥ ಶ್ರೀಯುತ ಉರ್ಬನ್ ಮಸ್ಕರಣ್ಣ ಸರ್ ಅವರು. ಅಥ್ಲೆಟ್ಸ್ ಅಟೆನ್ಷನ್ ಸೆಲ್ಯೂಟ್ ಆರ್ಡರ್. ಶಿಕ್ಷಣ ಶಿಕ್ಷಕಿ ವಿದುಷಿ ನಯನ ಬಬುಗಟ್ಟೆ ಇವರು ಚಿನ್ನದ ಪದಕ, ಪ್ರಶಸ್ತಿ ಪತ್ರ ನೀಡಿ ಗೌರವಿಸ್ತಾ ಇದ್ದಾರೆ. ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನೂರು ಇಲ್ಲಿಯ ವಿದ್ಯಾರ್ಥಿನಿಯರಿಗೆ ಪ್ರಥಮ ಸ್ಥಾನ ಪಡೆದವರು ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನೂರು. ಈ ಒಂದು ಕ್ರೀಡಾಕೂಟವನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿದ ಹೆಮ್ಮೆಯ ಒಂದು ವಿದ್ಯಾಸಂಸ್ಥೆ. ಆ ವಿದ್ಯಾರ್ಥಿಗಳು ಈ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಮುನ್ನೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುನ್ನೂರು ಇಲ್ಲಿಯ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಕೂಡ ಬೆಳ್ಳಿಯ ಪದಕ, ಪ್ರಶಸ್ತಿ ಪತ್ರ.
ಹಿರಿಯ ಪ್ರಾಥಮಿಕ ಶಾಲೆ ಅವನಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ. ದ್ವಿತೀಯ ಸ್ಥಾನವನ್ನು ಪಡೆದಂಥ ಜಿತಿನ್ ಕುಮಾರ್ ಅನುದಾನಿತ ಹೋಲಿ ಏಂಜಲ್ಸ್ ಪ್ರಾಥಮಿಕ ಶಾಲೆ ಬೆಳ್ಳಿಯ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ. ತೃತೀಯ ಸ್ಥಾನವನ್ನು ಪಡೆದ ಧ್ಯಾನ್ ಸೈನ್ಸ್ ಸಭಾಷಿನ ಆಂಗ್ಲ ಮಾಧ್ಯಮ ಶಾಲೆ ತೊಕ್ಕೊಟ್ಟು ಕರಮನೂರು ಇವನಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ. ಶ್ರೀಯುತ ದಿಲೀಪ್ ಕುಮಾರ್ ರೈ ಅವರಿಂದ ಅಥ್ಲೆಟ್ಸ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್. ಇಷ್ಟೊತ್ತು ಬೆಳಗ್ಗಿನ ಸಂಜೆ ತನಕ ನಡೆದಂಥ ಎಲ್ಲ ಕ್ರೀಡಾಕೂಟಗಳು ಆಗಿರ್ಬೋದು, ಊಟ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಉಪಹಾರ ವ್ಯವಸ್ಥೆಗಳು ಆಗಿರ್ಬೋದು, ಕ್ರೀಡಾ ಸಾಮಗ್ರಿಗಳ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ವಿಶೇಷವಾಗಿ KSRP ಸಿಬ್ಬಂದಿಯವರು, KSRP ನೋಡಿ ಅಲ್ಲಿ ಎಲ್ಲರ ಮಕ್ಕಳು ಒಮ್ಮೆ ನೋಡಿ, ಅವರಿಂದ ನಾವೆಲ್ಲ ಸುಖ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ ಅಲ್ವಾ. ಆ ಪೊಲೀಸ್ ಅಧಿಕಾರಿಗಳಿಗೆ ನೀವು ಸೆಲ್ಯೂಟ್ ಹೊಡಿಬೇಕು. ಯಾವಾಗಲೂ ನೋಡಿದರೆ ನಮಸ್ತೆ. ಮುಖ್ಯ ಅತಿಥಿಗಳು ನಮ್ಮವರೇ. ಎಲ್ಲ ಕ್ರೀಡಾಕೂಟಗಳು ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು ಅಂತಾದರೆ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳ ಕಾರ್ಯ ಬಹಳ ಶ್ಲಾಘನೀಯ. ಮಕ್ಕಳೇ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ಲ ಇವತ್ತು ಸುಮಾರು 59 ಸ್ಪರ್ಧೆಗಳು ಪಂದ್ಯಾಟಗಳು ಆಗಬೇಕು ಅಂತ ಹೇಳಿದರೆ ಸಮಯದ ಅಚ್ಚುಕಟ್ಟೊಂದಿಗೆ ಪಾಠ ಪ್ರವಚನಗಳಿಗೆ ತೊಂದರೆ ಆಗದಾಗೆ ಸಂಘಟಿಸುವಂಥದ್ದು ಬಹಳ ಕಷ್ಟಕರ. ಆ ನೆಲೆಯಲ್ಲಿ ಎಲ್ಲವನ್ನು ವ್ಯವಸ್ಥಿತಗೊಳಿಸಿದಂತಹ ನಮ್ಮ ವಿಷ್ಣು ಹೆಬ್ಬಾರ್ ಸರ್ ಅವರು ಮುಖ್ಯ ಅತಿಥಿಗಳಲ್ಲಿ ಓರ್ವರು. ಅವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಸಮಾರೋಪ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ವಿಜೇತರಾದಂಥವರು ಪ್ರಥಮ ದ್ವಿತೀಯ ಬಂದವರು ತಾಲೂಕಾ ಮಟ್ಟಕ್ಕೆ ಹೋಗ್ತೀರಾ, ಹೌದಲ್ವ? ಎಷ್ಟನೇ ತಾರೀಕಿಗೆ ನಡೆಯುತ್ತೆ? 1 ಮತ್ತು 2ನೇ ತಾರೀಕಿಗೆ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ? ಮಂಗಳ ಸ್ಟೇಡಿಯಂನಲ್ಲಿ ನಡೆಯೋದಿದೆ 1 ಮತ್ತು 2ನೇ ತಾರೀಕು. ಅದರಲ್ಲಿ ವಿಜೇತರಾದಂಥವರು ಬರುವ 12, 13ರಂದು ಉಜಿರೆಯಲ್ಲಿ ನಡೆಯುತ್ತೆ. ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ನಡೆಯುತ್ತೆ 12 ಮತ್ತು 13ರಂದು. ಹಾಗೆ ಮುಂದಕ್ಕೆ ರಾಜ್ಯ ಮಟ್ಟ 2 ಕಡೆಗೆ ನಡೆಯೋದು. 14 ವರ್ಷದ್ದು ಮಂಡ್ಯದಲ್ಲಿ ನಡೆಯುತ್ತೆ, ಒಂದು ತುಮಕೂರು ನಡೆಯುತ್ತೆ 17ನೇ ವರ್ಷದ್ದು. ಆ ಎಲ್ಲದಕ್ಕೂ ಆಗಬೇಕು ಅಂದರೆ ಈಗ ನೀವು ಹೋಬಳಿ ಮಟ್ಟದಲ್ಲಿ ವಿಜೇತರಾಗಿದ್ದೀರಾ, ಇನ್ನೂ ತಾಲೂಕಕ್ಕೆ ಆನಂತರ 10 ದಿವಸ ಅಲ್ಲಿ ಪರೀಕ್ಷೆ ಇದೆ, ಅದರ ಜೊತೆಗೆ ಮಾಡಿ ಹಾಗೂ ಗೆದ್ದಂತಹ ಎಲ್ಲರಿಗೂ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಜೊತೆಗೆ ನಮ್ಮ ತಾಲೂಕಾ ಮಟ್ಟದಲ್ಲೂ ನಿಮ್ಮ ವಲಯ ಈ ಮಂಗಳೂರು ಉಳ್ಳಾಲ ವಲಯ ಬರೋ ಹಾಗೆ ಪ್ರಯತ್ನ ಮಾಡಿ ನಿಮ್ಮ ಶಾಲೆಗೆ ಕೀರ್ತಿ ತನ್ನಿ. ಹಾಗೂ ಇವತ್ತು ವಿಜೇತರಾದಂತಹ ಎಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಅಂಗಡಿ ಸರ್ ಮಾಡಿದಂತಹ 5 ವರ್ಷದ ಯೋಜನೆಯ ಕೊನೆಯ ಇದು ಈ ವರ್ಷ. ಇನ್ನು ಮುಂದಿನ ವರ್ಷದಿಂದ ಹೊಸ ಯೋಜನೆ ಆಗಬೇಕಿದೆ. ಹೈಸ್ಕೂಲಿದೆಲ್ಲ ಆಗಿದೆ, ಪ್ರಾಥಮಿಕ ಶಾಲೆದಾಗಬೇಕಾಗಿದೆ. ಈ ವರ್ಷದ ಕೊನೆ ಹೋಲಿ ಏಂಜಲ್ ಶಾಲೆಗೆ ಕೊಟ್ಟಾಗ ಕಳೆದ 2-3 ವರ್ಷದಿಂದ ನಮ್ಮ HMನವರು ಮತ್ತು ಪ್ರಮೋದ್ ಸರ್ ಸಿದ್ಧ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ಎಲ್ಲ ರೀತಿಯ ದಾಖಲೆಗೆ ಸಂಬಂಧಪಟ್ಟ ಹಾಗೆ ಅಥ್ಲೆಟಿಕ್ಸ್ ಅಂತಂದರೆ ಪಂದ್ಯಾಟ ಮಾಡಿದಾಗಲ್ಲ, ಇಲ್ಲಿ ಎಂಟ್ರಿ ಬರಬೇಕು, ಅವುಗಳ ದಾಖಲೆಗಳಾಗಬೇಕು, ಅಲ್ಲಿ ಸರ್ಟಿಫಿಕೇಟ್ಗಳ ಪ್ರಿಂಟ್ ಆಗಬೇಕು, ದಾಖಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಆಗಬೇಕಾಗತ್ತೆ. ಬಂದ ತಕ್ಷಣ ಅದಕ್ಕೆ ಸರಿಯಾಗಿ ಇಲ್ಲಿ ವೈಯಕ್ತಿಕ ವೀರಾಗ್ರಣಿ, ಸಮಗ್ರ ವೀರಾಗ್ರಣಿ, ಸರ್ಟಿಫಿಕೇಟ್ಗಳು 20 ಇವೆಂಟ್ಗಳಿದೆ ಇವತ್ತು. ನೀವು ತಾಲೂಕಲ್ಲಿ ಆಗತ್ತೆ 1-2, ಅಲ್ಲಿ 76 ಇವೆಂಟ್ಗಳಾಗಬೇಕು. ನೆನ್ಪಿಟ್ಕೊಳ್ರಿ. ಪಂದ್ಯಾಟ ಆದರೆ ಕೇವಲ ವಿಜೇತರು ವಿನ್ನರ್ಸು ಆಗಿಬಿಡ್ತವೆ. ಆದರೆ ಇದಕ್ಕೆ ಬಹಳ ಸಿದ್ಧತೆ ಬೇಕು. ಆದ್ದರಿಂದ ನಾವೆಲ್ಲ ಈ ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟಿಸಿದಂತಹ ನಮ್ಮ ಹೋಲಿ ಏಂಜಲ್ಸ್ ಶಾಲೆಯ ಮುಖ್ಯಾಧ್ಯಾಪಕಿ ಹಾಗೂ ಪ್ರಮೋದ್ ಸರ್ ಅವರ ಎಲ್ಲ ಬಳಗದವರಿಗೆ ನಾನು ಇಲಾಖೆಯ ಪರವಾಗಿ ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜೊತೆಗೆ ಇದು ಒಬ್ಬರಿಂದ ಸಾಧ್ಯ ಇಲ್ಲ. ನಮ್ಮ ಎಲ್ಲ ದೈಹಿಕ ಶಿಕ್ಷಕ ಬಳಗದವರು, ತ್ಯಾಗಂ ಸರ್ ಅಧ್ಯಕ್ಷರ ಕ್ರಿಯಾಶೀಲ ವ್ಯಕ್ತಿತ್ವದಿಂದಾಗಿ ಎಲ್ಲ ಸುಂದರವಾಗಿ ನಡೀತದೆ. ಯಾಕೆಂದರೆ ಇವತ್ತು 2 ಕಡೆಗೆ, ಮೊನ್ನೆ 1 ಕಡೆಗೆ, ನಿನ್ನೆ 3 ಕಡೆಗೆ ನಡೀತಿತ್ತು. ಇವತ್ತು ಇದೇ ರೀತಿ ಹೈಸ್ಕೂಲ್ ಇದು ನಮ್ಮ ಮಂಗಳಾ ಸ್ಟೇಡಿಯಂದಲ್ಲಿ ನಡೀತಾ ಇದೆ.
ಹೀಗೆ ಈ ಕ್ರೀಡಾಕೂಟ ಆಗಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ. ಇಲ್ಲಿ ನಮ್ಮ ತ್ಯಾಗಂ ಸರ್ ನೇತೃತ್ವದ ಎಲ್ಲ ಶಿಕ್ಷಕರು, ಇಲ್ಲಿ ಉಳ್ಳಾಲ ವಲಯದ 55 ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲಿ ಬಂದು ಸಹಕರಿಸಿದ್ದಾರೆ. ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಳಗಕ್ಕೂ ಕೂಡ ಅಭಿನಂದಿಸ್ತಾ, ನಿಮಗೆ ಇನ್ನೊಮ್ಮೆ ಅಭಿನಂದಿಸ್ತಾ, That is attention, ಒಮ್ಮೆ ಸೆಲ್ಯೂಟ್, ಆರ್ಡರ್, ಇಳಿಸಿರಿ. ಸ್ಟೈನಿಟಿಸ್ ಅಬೌಟರ್, ಸ್ಟೈನಿಟಿಸ್ ಇಲ್ಲ ಅಬೌಟರ್ ಇಲ್ಲ ಮಾಡಬಾರ್ದು ನೀವು. ಕುಳಿತುಕೊಳ್ಳಿ, ಬೈಟಂಗೆ ಬೈಟ್ ಜಾವ್. ಈಗ ಬಾಲಕರ ವೈಯಕ್ತಿಕ ಚಾಂಪಿಯನ್ಶಿಪ್ 15 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಪಡೆದುಕೊಂಡ ಸೌರವ್ ಸಿದ್ದಣ್ಣ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದ್ದಾನೆ. ಬಾಲಕಿಯರ ವಿಭಾಗದಲ್ಲಿ ಆಯಿಷಾ ಸುಹಾನ ಅನುದಾನಿತ ತಂಡ ಪ್ರಶಸ್ತಿ ಕೊಡ್ತೇವೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸಲಿ. ಇಂದಿನ ಈ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ವಿಷ್ಣು ಹೆಬ್ಬಾರ್, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ, ಮಂಗಳೂರು ದಕ್ಷಿಣ ವಲಯ, ತಮಗೆ ನಮ್ಮ ಸಂಸ್ಥೆಯ ವತಿಯಿಂದ ಇಲ್ಲಿ ನೆರೆದಿರುವಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಆತ್ಮೀಯವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದು ಇಡೀ ದಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ ಶ್ರೀಮಂತ ತ್ಯಾಗಂ ಮತ್ತು ಉರ್ಬನ್ ಸರ್ ಜೊತೆಯಾಗಿದ್ದುಕೊಂಡು ಇಡೀ ದಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ. ಸರ್, ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ದೇವರ ಆಶೀರ್ವಾದವನ್ನು ಕರುಣಿಸಲು ಅಂತ ಹೇಳುತ್ತಾ ಅವರಿಗೆ ಕೂಡ ಧನ್ಯವಾದಗಳನ್ನು. ಕಾಯ್ತಿರುವಂತಹ ನಮ್ಮ ತಂಡ ಪ್ರಶಸ್ತಿ, ಯಾರಿಗೆ ತಂಡ ಪ್ರಶಸ್ತಿ? 11ನೇ ಬಾರಿ ಈ ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯವರು ತಂಡ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ತುಂಬ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಕ್ಕಳು ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. राष्ट्रगीत शुरू कर. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तब शुभ नामे जाहे तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. सर्वे जनः सुखिनो भवन्तु.